ನಮಸ್ಕಾರ, ನಾನು ಶುಭ. ಬೇಸಿಗೆಯಲ್ಲಿ ನಿಮಗೆ ಎ ಸಿ ಆಗಲಿ ಕೂಲರ್ ಆಗಲಿ ಬೇಡ, ಬರೀ ಒಂದು ರೈಸ್ ಚೀಲ ಇದ್ದರೆ ಸಾಕು. ನಿಮ್ಮ ರೂಮ್ ಎಲ್ಲ ತಣ್ಣಗಿರುತ್ತೆ, ಕಂಬಳಿ ಹಾಕ್ಕೊಂಡು ಮಲ್ಕೊತೀರಿ, ಅಷ್ಟು ತಣ್ಣಗಿರುತ್ತೆ. ನಾನು ಹೇಳ್ಕೊಡೋ ಟಿಪ್ಸ್ ಟ್ರೈ ಮಾಡಿದ್ದೀರಿ ಅಂತಂದರೆ ನೋಡಿ. ಮೊದಲನೇ ಟಿಪ್ಸು, ನಮ್ಮ ಮನೇಲಿ ಪ್ಲಾಸ್ಟಿಕ್ ಈ ಥರ ಚೇರ್ ಯೂಸ್ ಮಾಡ್ತಾ ಇರ್ತೀವಲ್ಲ, ಇದಾಗಲಿ ಇಲ್ಲ ಬಕೆಟ್ಸು, ಜಗ್ಗು, ಇವೇನಾಗುತ್ತೆ ಸಾಮಾನ್ಯವಾಗಿಲ್ಲ ಸೀಳ್ಬಿಟ್ಟಿರುತ್ತೆ, ಇಲ್ಲ ಅವು ಹೋಲ್ ಆಗಿಬಿಟ್ಟು ನೀರು ಸೋರ್ತಾ ಇರುತ್ತೆ. ಆ ಟೈಮಲ್ಲಿ ಚೆನ್ನಾಗಿದ್ದು ಆ ಥರ ಆಗಿಬಿಟ್ರೆ ಅವ್ನು ಹಿಂದೆ ಹಾಕೋಕ್ಕೂ ಇಷ್ಟ ಇರಲ್ವಲ್ಲ. ಇದು ನೋಡಿ, ಈ ಚೇರ್ ಚೆನ್ನಾಗಿದೆ, ಒಂದು ಸೈಡ್ ಸ್ವಲ್ಪ ಸೀಳ್ಬಿಟ್ಟಿದೆ. ಇದಕ್ಕೆ ನೀವು ಡೈರೆಕ್ಟಾಗಿ ಫೆವಿಸ್ಟಿಕ್ ಹಾಕಬಾರ್ದು, ಮೆತ್ಕೊಳ್ಳೋದಿಲ್ಲ. ಫಸ್ಟು ಪುಡಿ ಉಪ್ಪು ಹಾಕಬೇಕು. ನೋಡಿ, ಅಮ್ಮ ಫಸ್ಟು ಉಪ್ಪು ಹಾಕಿದ್ರು, ಪುಡಿ ಉಪ್ಪು. ಇದ್ರ ಮೇಲೆ ಫೆವಿಸ್ಟಿಕ್ ಒಂದು 2 ತಗೊಂಡಿದ್ವಿ, 10 ರುಪೀಸ್ ಆಯಿತು. ನಿಮಗೆ ಜಾಸ್ತಿ ಖರ್ಚು ಬರಲ್ಲ, ಒಂದು 2 ಫೆವಿಸ್ಟಿಕ್ ಆದರೆ ನೀಟಾಗಿ ಮೆತ್ಕೊಬಿಡುತ್ತೆ. ಹೊಸದು ತರಬೇಕಂದ್ರೆ ಜಾಸ್ತಿ ಆಗುತ್ತಲ್ವ, ಇದು ನಿಮಗೆ ಒಂದು 10 ರುಪೀಸ್ ಖರ್ಚಾಗುತ್ತಷ್ಟೇ, ಇಲ್ಲ 10-15 ರುಪೀಸ್ ಖರ್ಚಲ್ಲಿ ನೀವು ಮಾಡ್ಕೊಬಿಡ್ಬೋದು ಮನೆಯಲ್ಲೇ. ಬಕೆಟು, ಜಗ್ಗು, ಇಲ್ಲ ದೊಡ್ಡ ದೊಡ್ಡ ಟಬ್ ಇರುತ್ತೆ ನಾವು ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ, ಇವು ಅಷ್ಟೇ ಸಾಮಾನ್ಯವಾಗಿ ಸೀಳ್ಬಿಡುತ್ತೆ ಒಂದು ಸೈಡು, ಇಲ್ಲ ಹೋಲ್ ಆಗಿಬಿಟ್ಟಿರುತ್ತೆ. ಆ ಟೈಮಲ್ಲಿ ಈ ಟ್ರಿಕ್ಸ್ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ನಮ್ಮ ಮನೇಲಂತೂ ಪ್ಲಾಸ್ಟಿಕ್ ಸಾಮಾನು ಯಾವುದೇ ಆಗಲಿ ಈ ಥರ ಸೀಳಿದೆ, ಹೋಲ್ ಆಗಿದೆ ಅಂದರೆ ನಮ್ಮ ಮನೇಲಿ ಇದೇ ಮಾಡೋದಮ್ಮ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಸಾಮಾನು ಏನಾದರೂ ಅಕಸ್ಮಾತಾಗಿ ಸೀಳ್ಬಿಟ್ಟಿದೆ ಅಂದರೆ. ನೋಡಿ, ಸ್ವಲ್ಪ ಹೊತ್ತಿಗೆ ಡ್ರೈ ಆಗಿದೆ, ಇದ್ರ ಮೇಲೆ ನೀರು ಹಾಕಿದ್ರೂ ಏನಾಗಲ್ಲ. ಅಕಸ್ಮಾತಾಗಿ ಫೆವಿಸ್ಟಿಕ್ ನಾವು ಏನಕ್ಕನ ಮೆತ್ತೋವಾಗ ಒಂದೊಂದ್ಸತಿ ಬೆರಳಿಗೆ ಮೆತ್ಕೊಬಿಡುತ್ತೆ. ನೋಡಿ, ಅಮ್ಮದು ಮೆತ್ಸೋವಾಗ ಬೆರಳಿಗೆ ಮೆತ್ಕೊಬಿಡ್ತು. ಅಕಸ್ಮಾತಾಗಿ ನಿಮಗೂ ಬೆರಳಿಗೆ ಈ ಥರ ಮೆತ್ಕೊಬಿಟ್ಟಿದೆ ಅಂದರೆ ನೀವು ನೀರು ಹಾಕ್ಬಾರ್ದು, ಇದ್ರ ಮೇಲೆ ಪುಡಿ ಉಪ್ಪು ಹಾಕಬೇಕು. ನೋಡಿ, ಸ್ವಲ್ಪ ಹೊತ್ತು ಪುಡಿ ಉಪ್ಪು ಹಾಕಿ ಹಿಂಗೆ ಅಂತ ಇರಬೇಕು, ಚೆನ್ನಾಗಿ ಪುಡಿ ಉಪ್ಪು ಹಾಕಿ ಹಿಂಗೆ ಅಂದಿದ್ದೀರಂದರೆ ನೋಡಿ ಬಂದುಬಿಡುತ್ತೆ. ನೆಕ್ಸ್ಟ್ ಟಿಪ್ಸು, ವೈಟ್ ಶರ್ಟು ಇಲ್ಲ ವೈಟ್ ಬಟ್ಟೆ ಮೇಲೆ ಮಕ್ಕಳದು ವೈಟ್ ಯೂನಿಫಾರ್ಮ್ ಇರುತ್ತೆ, ಇದು ತುಂಬ ಗಲೀಜು ಮಾಡ್ಕೊಂಬಂದುಬಿಡ್ತಾರೆ. ಏನಾದರೂ ಐಸ್ ಕ್ರೀಮ್ ಆಗಲಿ, ಚಾಕ್ಲೇಟು, ಇಲ್ಲ ಟೀ, ಕಾಫಿ, ಸಾಂಬಾರು ಏನೋ ಒಂದು ಚೆಲ್ಲೋಗಿಬಿಡುತ್ತೆ. ಇದನ್ನು ಕ್ಲೀನ್ ಮಾಡ್ಕೋಬೇಕು. ಇವಾಗ ಹೊಸ ಬಟ್ಟೆ, ಹೊಸ ಶರ್ಟು, ಇದ್ರ ಮೇಲೆ ಏನಾದರೂ ಚೆಲ್ಲೋಗಿಬಿಟ್ರೆ ನಮಗೊಂಥರ ಬೇಜಾರಾಗುತ್ತಲ್ವ. ನೀವೇನಿಲ್ಲ, ರಿನ್ ಆಲಾ ಅಂತ ಸಿಗುತ್ತೆ. ನಂಗೊಬ್ಬರು ಕಮೆಂಟ್ ಹಾಕಿದ್ರಿ, ವೈಟ್ ಶರ್ಟ್ ಮೇಲೆ ಟೀ ಏನೋ ಚೆಲ್ಲೋಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಹಾಕಿದ್ರಿ. ಅವ್ರಿಗೆ ಈ ಟಿಪ್ಸು, ನಿಮಗೆ ರಿನ್ ಆಲಾ ಸಿಗುತ್ತೆ. ಇದನ್ನು ತಂದುಬಿಟ್ಟು ನೀವು ತೇವ ಮಾಡ್ಕೋಬಾರ್ದು, ಬಟ್ಟೆ ಒಣಗಿರೋವಾಗಲೇ ಇದ್ರ ಮೇಲೆ ಡೈರೆಕ್ಟಾಗಿ ಆ ಲಿಕ್ವಿಡ್ ಹಾಕಿ ಕೈಯಲ್ಲಿ ಉಜ್ಜ್ತಾ ಇರಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ನಾನು ನೀರೇನು ಹಾಕ್ಕೊತಾ ಇಲ್ಲ, ಬರೀ ಆ ಲಿಕ್ವಿಡ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಉಜ್ಜ್ಕೊಳ್ಳಿ. ಎಲ್ಲಿರುತ್ತೋ ಇವಾಗ ಟೀ, ಕಾಫಿ ಎಲ್ಲೇ ನಿಮಗೆ ಅಲ್ಲಿರುತ್ತಲ್ವ, ಅಲ್ಲಿ ಚೆನ್ನಾಗಿ ಉಜ್ಜ್ತಾ ಇರಬೇಕು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು. ಜಾಸ್ತಿ ಏನು ಹಾಕ್ಕೊಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಉಜ್ಜ್ತಾ ಇದ್ದರೆ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ, ನಿಮಗೆ ಗೊತ್ತಾಗ್ತಾ ಇದೆಯಲ್ಲ. ಫಸ್ಟು ಡಾರ್ಕ್ ಆಗಿತ್ತು, ಮತ್ತು ವೈಟ್ ಕಲರ್ ಆಗೋಗುತ್ತೆ, ಫುಲ್ ವೈಟ್ ಬಂದುಬಿಡುತ್ತೆ ಸ್ವಲ್ಪ ತಂಗೇ ಉಜ್ಜಿದ್ದೀರಂದರೆ. ಮತ್ತು ಚೆನ್ನಾಗಿ ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ನೀಟಾಗಿ ವಾಶ್ ಮಾಡಿ ಮತ್ತೆ ಒಣಗಿಸಿ ಯೂಸ್ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ ಬೇಕಂದರೆ. ಲಾಸ್ಟ್ ಟಿಪ್ಸು, ಈ ಥರ ಚೀಲ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ. ಈ ಥರ ಯಾವುದೇ ಚೀಲ ಇದ್ದರೂ ತಗೋಬೋದು. ಇದನ್ನು ಕೆಳಗಡೆಗೆ ಈ ಥರ ಹಾಕ್ಬಿಡಿ. ಮತ್ತು ಒಂದು ಬಕೆಟಲ್ಲಿ ಕೋಲ್ಡ್ ವಾಟರ್, ಅಂದರೆ ನಾನು ಚೆನ್ನಾಗಿ ಕೋಲ್ಡ್ ಅಂದರೆ ತುಂಬ ಫ್ರಿಜ್ಜಲ್ಲಿ ಇಟ್ಟಿರೋ ನೀರು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅನ್ನೋರು ಮಾಮೂಲಿ ನೀರೇ ತಗೊಳ್ಳಿ. ಸ್ವಲ್ಪ ನೀರು ಇದಕ್ಕೆ ಕಂಫರ್ಟ್ ಹಾಕ್ಬಿಟ್ಟು ನಿಮ್ಮದು ಟವಲ್, ಸ್ವಲ್ಪ ದಪ್ಪ ಇರೋ ಟವಲ್ ತಗೋಬೇಕು. ಇಲ್ಲ ಕಾಟನ್ದು ಬೆಡ್ಶೀಟ್ ಇದೆ ನಮ್ಮ ಮನೇಲಿ ಹಳೇವು ಅಂದರೆ ಇದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ಈ ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಿಂಡಬೇಕು, ಜಾಸ್ತಿ ನೀರೇನು ಹಿಂಡಕ್ಕೆ ಹೋಗಬಾರ್ದು. ನೀರು ಸ್ವಲ್ಪ ಹಿಂಡ್ಬಿಟ್ಟು ಬಕೆಟ್ ಮೇಲೇ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಈ ಕೆಲಸ ನೀವು ರಾತ್ರಿ ಹೊತ್ತು ಮಾಡಬೇಕು, ಮಲಗೋ ಮುಂಚೆ. ಇವಾಗ ಫ್ಯಾನ್ ಹಾಕಿರ್ತೀವಿ, ರೂಮೆಲ್ಲ ಏನಾಗುತ್ತೆ ಸ್ವಲ್ಪ ಹೊತ್ತಿಗೆ ಫ್ಯಾನ್ ಬಿಸಿ ಗಾಳಿ ಸ್ಟಾರ್ಟ್ ಆಗಿಬಿಡುತ್ತೆ. ನೀವೇನು ಮಾಡಬೇಕಂದ್ರೆ ಕಿಟಕಿಗಳು ಓಪನ್ ಇಡಬೇಕು ರಾತ್ರಿ ಮಲಗೋ ಮುಂಚೆ. ಮತ್ತು ನೀವು ಮಲ್ಕೊಳ್ತೀರಲ್ಲ, ಫ್ಯಾನ್ ಕೆಳಗಡೆ ಸ್ವಲ್ಪ ಟೇಬಲ್ಲೋ ಏನಾದರೂ ಇರುತ್ತಲ್ಲ, ಅದ್ರ ಮೇಲೆ ಚೀಲ ಹಾಕ್ಬಿಡ್ಬೇಕು. ಆ ಚೀಲ ಮೇಲೆ ಈ ಟವಲ್ನು ತೇವ ಹಂಗೆ ಇರುತ್ತಲ್ಲ, ಸ್ವಲ್ಪ ನೀರೇ ಇರಬೇಕು, ಜಾಸ್ತಿ ಹಿಂಡಬಾರ್ದು. ಇದನ್ನು ಆ ಟೇಬಲ್ ಮೇಲೆ, ಚೀಲ ಮೇಲೆ ಹಾಕ್ಬಿಟ್ಟು ರಾತ್ರಿ ಎಲ್ಲ ಬಿಟ್ಬಿಡಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಇದು ತಣ್ಣಗಿರುತ್ತಲ್ಲ, ಫ್ಯಾನ್ ಗಾಳಿ ನಿಮಗೆ ತಣ್ಣಗೆ ಬರುತ್ತೆ, ಬಿಸಿ ಬರಲ್ಲ. ಮತ್ತು ಫ್ಯಾನ್ ನಾವು ಕಿಟಕಿನೂ ಓಪನ್ ಇಟ್ಟಿರ್ತೀವಲ್ಲ, ಕಿಟಕಿ ಸಾಮಾನ್ಯವಾಗಿ ಓಪನ್ ಇಡೋದ್ರಿಂದ ಏನಾಗುತ್ತೆ, ಈ ಬಿಸಿ ಗಾಳಿ ಆಚೆಗೆ ಹೋಗಿರುತ್ತೆ, ಮತ್ತು ರೂಮು ತಣ್ಣಗೆ ಅನಿಸುತ್ತೆ. ಈ ಥರ ಬೇಕಾದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ನಾವು ಇದೇ ಬೇಸಿಗೆಯಲ್ಲಿ ಟ್ರೈ ಮಾಡ್ತೀವಿ. ಅಮ್ಮ ಯಾವಾಗಲೂ ಬೇಸಿಗೆಯಲ್ಲಿ ಇದನ್ನು ಈ ಥರ ಮಾಡ್ತಾರೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.